ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ಸಹ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಈ ಕುರಿತಂತೆ ನಮ್ಮ ಮಾಧ್ಯಮ ಮಿತ್ರರಾದಂತಹ ವಿಜಯ್ ಅವರೊಂದಿಗೆ ಸಹ ಸಂಪರ್ಕ ಮಾಡ್ತಾ ಇದೀವಿ. ಯಾಕಂದ್ರೆ ಒಂದು ರೀತಿಯಲ್ಲಿ ಬಂಗ್ಲೆಗುಡ್ಡದ ರಹಸ್ಯ ಅಂತಾನೆ ಹೇಳ್ಬೋದು. ನಿನ್ನೆ ಕಾರ್ಯಾಚರಣೆ ಕುರಿತಂತೆ ಒಂದು SIT ಅಧಿಕಾರಿಗಳಲ್ಲಿ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಈ ಕುರಿತಂತೆ ನಮ್ಮ ಒಂದು ಮಾಧ್ಯಮ ಮಿತ್ರರೊಂದಿಗೆ ಮಾತಾಡೋ ಪ್ರಯತ್ನ ಮಾಡೋಣ. ಹಲೋ ವಿಜಯ್, ನಮಸ್ತೆ. ನಮಸ್ಕಾರ ಅನಿಲ್. ಒಂದು ತಲೆಬುರುಡೆ ಪ್ರಕರಣ ಅನ್ನೋದು ಒಂದು ಮಾಧ್ಯಮದ ದೃಷ್ಟಿಯಲ್ಲಿ ಆಗಿರ್ಬೋದು, ಜನಸಾಮಾನ್ಯರ ದೃಷ್ಟಿಯಲ್ಲಿ SIT ತನಿಖೆ ಸ್ತಬ್ಧವಾಗಿದೆ. ಹಾಗೆ ಯಾವುದೇ ರೀತಿಯ ತನಿಖೆ ಮಾಡ್ತಾ ಇಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಇತ್ತು. ಬಟ್ ಆದ್ರೆ ನಿನ್ನೆ ಒಂದು ಬೆಳವಣಿಗೆ ನೋಡ್ತಾ ಇದ್ರೆ ಒಂದು ರೀತಿಯ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ವಿಜಯ್. ಅನಿಲ್, ಈಗೇನು ಮಾಧ್ಯಮಗಳಲ್ಲಿ ಬಿತ್ತರವಾಗತಕ್ಕಂಥ ಸುದ್ದಿ ಏನಿದೆ, ಇದು SIT ಅಧಿಕಾರಿಗಳು ಮಾಧ್ಯಮಗಳಿಗೆ ಸರಿಯಾದ ನಿಖರವಾದಂತಹ ಮಾಹಿತಿಗಳನ್ನ ಲಭ್ಯ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಯಾಕಂತಂದ್ರೆ ಅವ್ರು ಎಲ್ಲಿ ಸಹ ಪ್ರೆಸ್ ಮೀಟ್ ಅನ್ನಾಗಿರ್ಬೋದು ಅಥವಾ ವರದಿಯನ್ನಾಗಿರ್ಬೋದು ಸರ್ಕಾರಕ್ಕೆ ಇನ್ನೂ ಸಲ್ಲಿಕೆ ಮಾಡಿಲ್ಲ ಅನ್ನೋದು ಈಗ ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಅನಿಲ್. ಆದ್ರೆ ಮಾಧ್ಯಮಗಳು ಮತ್ತು ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಇರ್ತಕ್ಕಂಥವ್ರು ಈ ವಿಷಯವನ್ನು ಒಂದಷ್ಟು ತಮ್ಮದೇ ಆದಂತ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ ಒಂದು ಸನ್ನಿವೇಶ ಬಂದಿದೆ. ಆದರೂ ಒಂದಷ್ಟು ಮಾಹಿತಿಗಳನ್ನ ಇದ್ರ ಮೂಲಕ ನಾವು ಪತ್ತೆ ಹಚ್ಚಬಹುದು. ವಿಜಯ್, ಸದ್ಯದ ಅಪ್ಡೇಟ್ ಪ್ರಕಾರವಾಗಿ ಬಂಗ್ಲೆಗುಡ್ಡದ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೇಳ್ತಾ ಹೋಗೋದಾದ್ರೆ SIT ಅಧಿಕಾರಿಗಳು ಒಂದು ತನಿಖೆ ಹಂತದಲ್ಲಿ ತಿಮ್ಮರೋಡಿ ಆಗಿರ್ಬೋದು, ಮಟ್ಟಣ್ಣನವರಾಗಿರ್ಬೋದು, ಹಾಗೆ ವಿಠಲ್ ಗೌಡ್ರನ್ನವರೆಲ್ಲ ವಿಚಾರಣೆ ಮಾಡಿದ ನಂತರದಲ್ಲಿ ನೇರವಾಗಿ ಬಂಗ್ಲೆಗುಡ್ಡಕ್ಕೆ ಪ್ರವೇಶ ಮಾಡ್ತಾರೆ. ಅದರಂತೆ ಅಲ್ಲಿ ಅನೇಕ ಅವಶೇಷಗಳು ಸಹ ನಿನ್ನೆ ದಿನಗಳಲ್ಲಿ ಸಿಕ್ಕಿವೆ. ಮುಂದೆ ಯಾವ ಹಂತದಲ್ಲಿ ಈ ಒಂದು ಕಾರ್ಯಾಚರಣೆ ಮುಂದುವರಿತೆ ಅನ್ನೋದು ಒಂದು ರೀತಿಯಲ್ಲಿ ಒಂದು ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ ವಿಜಯ್. ಅನಿಲ್, ಈಗ ಒಂದು ಸಾಕಷ್ಟು ಪ್ರಶ್ನೆ ಕಾಡ್ತಕ್ಕಂಥ ವಿಷಯ ಏನಂತಂದ್ರೆ SIT ಅಧಿಕಾರಿಗಳು ತಾವಾಗಿ ನೇರವಾಗಿ ಬಂಗ್ಲಾಗುಡ್ಡಕ್ಕೆ ಅಸ್ಥಿ ಪಂಜರಗಳ ಶೋಧನೆಗೆ ಹೋಗಿರ್ತಕ್ಕಂಥದ್ದು ಎಲ್ಲರಿಗೂ ಸಾಕಷ್ಟು ಕುತೂಹಲವನ್ನ ಮೂಡಿಸಿರೋ ಸಂಗತಿ. ಯಾಕಂತಂದ್ರೆ ಈ ಹಿಂದೆ ವಿಠಲ್ ಗೌಡ ಅವ್ರನ್ನ ಕರ್ಕೊಂಡು ಹೋಗ್ಬೋದು ಅನ್ನೋದಿತ್ತು. ಮತ್ತೆ ಮೊದಲನೇದಾಗಿ ಚಿನ್ನಯ್ಯ ಅವ್ರನ್ನ ಈ ಒಂದು ತನಿಖೆಯಲ್ಲಿ ಬಳಸ್ಕೊಳ್ತಾ ಇದ್ರು. ಆದ್ರೆ ಇವ್ರು ಯಾರು ಸಹ ಇಲ್ದೇನೆ ಸ್ವತಂತ್ರವಾಗಿ ಹೋಗಿರ್ತಕ್ಕಂಥದ್ದು ಒಂದಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥ ವಿಷಯ. ಯಾಕಂತಂದ್ರೆ ಅವರಿಗೆ ಇದು ಏನಾದ್ರೂ ಸಾಕಷ್ಟು ಮಾಹಿತಿಗಳು ಇನ್ನೂ ಡೆಪ್ತ್ ಆಗಿ ಲಭ್ಯವಾಗಿದವ ಅಂತಕ್ಕಂಥ ಪ್ರಶ್ನೆ ಕಾಡ್ತಾ ಇದೆ. ಹಾಗೆ ವಿಜಯ್, ಈ ಒಂದು ಪ್ರಕರಣದಲ್ಲಿ ಕಳೆದ ಬಾರಿ ಹೋಲಿಸಿದಾಗ ಯಾವುದೇ ರೀತಿಯ JCPಗಳಾಗಿರೋದು ಯಾವುದನ್ನು ಸಹ ತೆಗೆದುಕೊಂಡು ಹೋಗಿಲ್ಲ. ನಾರ್ಮಲ್ ಆಗಿ ಅವರೇ ಒಂದು ಲೇಬರ್ ಮುಖಾಂತರವಾಗಿ ಈ ಒಂದು ಅವಶೇಷಗಳನ್ನು ತೆಗೆಯುವಂತ ಪ್ರಯತ್ನವನ್ನು ಮಾಡಿದ್ದಾರೆ ವಿಜಯ್. ಖಂಡಿತವಾಗ್ಲು ಇಲ್ಲಿ ಯಾವುದೇ ಆದಂತಹ ಯಂತ್ರೋಪಕರಣಗಳ ಬಳಕೆ ಇಲ್ದೇನೆ ಈಗ ತಾವಾಗಿಯೇ ಸರ್ಚ್ ಮಾಡಿ ಒಂದಷ್ಟು ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಅವಶೇಷಗಳನ್ನ ಈಗ ಸಾಕಷ್ಟನ್ನ ತೆಗೆದುಕೊಂಡು ಬಂದಿದ್ದಾರೆ. ಇದಾದ ನಂತರ ತಮ್ಮ ಪ್ರಕ್ರಿಯೆ ಯಾವ ತರ ಇರುತ್ತೆ ಅಂತಂದ್ರೆ, ಯಾವ್ದಾದ್ರು ಜಾಗದಲ್ಲಿ ಅನುಮಾನ ಅಥವಾ ಯಾರಾದ್ರೂ ಸೂಚನೆ ಕೊಟ್ಟಂತ ಜಾಗಗಳಿದ್ರೆ ಅವನ್ನ ಮನುಷ್ಯರೇ ತಾವಾಗಿ ಏನಾದ್ರು ಅದನ್ನ ಅಂಕಿತ ಮಾಡಿ ಅಲ್ಲಿರ್ತಕ್ಕಂಥದನ್ನ ಶೋಧನೆ ಮಾಡ್ತಕ್ಕಂಥ ಸಂಭವವೂ ಇದೆ. ಅಲ್ಲಿ ಯಾವುದೇ ಮಾಧ್ಯಮಗಳಿಗಾಗಿರ್ಲಿ ಅಥವಾ ಯಾವುದೇ ಇತರೆ ಯಾರಿಗೂ ಸಹ ಅಲ್ಲಿ ಪ್ರವೇಶ ಇರೋದಿಲ್ಲ. ಆ ಬಂಗ್ಲೆಗುಡ್ಡ ಕಾಡು ಅಂತಕ್ಕಂಥದ್ದು ಏನಿದೆಯೋ ಅದು ಒಂದು ಮೀಸಲು ಅರಣ್ಯ ಅಂತಕ್ಕಂಥದ್ದು ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದ್ರೆ, ಕೆಲವರು ಅದು ಸ್ಮಶಾನ ಅಂತಕ್ಕಂಥದ್ದನ್ನ ಕೆಲವರು ಹೇಳ್ತಾ ಇದ್ದಾರೆ. ಈ ಒಂದು ಮಾಹಿತಿ ನಮಗೆ ನಿಖರವಾಗಿ ಲಭ್ಯವಾಗಬೇಕಾಗಿದೆ. ಇತ್ತೀಚೆಗೆ ಅರಣ್ಯ ಇಲಾಖೆಯವರ ಸಹಕಾರ ಮತ್ತು ಅವರ ಒಂದಷ್ಟು ಅಲ್ಲಿ ಭಾಗವಹಿಸಿರೋದನ್ನ ಪ್ರಕ್ರಿಯೆಯನ್ನು ನೋಡಿದ್ರೆ ಅದು ಒಂದು ಮೀಸಲು ಅರಣ್ಯ ಅಂತಕ್ಕಂಥದ್ದು ಲಭ್ಯವಾಗ್ತಾ ಇದೆ. ಅಲ್ಲಿ ಮೀಸಲು ಅರಣ್ಯದ ಜೊತೆಗೆ ಒಂದಷ್ಟು ಸ್ಮಶಾನದ ಭಾಗ ಇದೆ ಅಂತಕ್ಕಂಥದ್ದು ಒಂದಷ್ಟು ಮಾಹಿತಿಯನ್ನ ಅಲ್ಲಿ ಗ್ರಾಮ ಪಂಚಾಯತಿ ಅವ್ರು ಹೇಳ್ತಾ ಇದ್ದಾರೆ. ಇವು ಎರಡು ಸಹ SIT ತನಿಖೆಯಿಂದನೇ ಬರುತ್ತೆ ಹೊರತು ನಾವು ಇಲ್ಲಿ ಸಾಮಾನ್ಯವಾಗಿ ಅಂದಾಜು ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಅದೇ ನಿನ್ನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತಾಡ್ಬೇಕಂದ್ರೆ ಅಲ್ಲಿರುವಂತಹ ಕ್ರೂಗಳಾಗಿರ್ಬೋದು, ಹಾಗೆ ಅಲ್ಲಿನ ಒಂದು ಮಣ್ಣನ್ನು ಸಹ ಪರೀಕ್ಷೆ ಮಾಡ್ಲಿಕ್ಕೆ ತಗೊಂಡ್ಕೊಂಡು ಹೋಗಲಾಗುತ್ತೆ. ಆ ನಿಟ್ಟಿನಲ್ಲಿ ಏನಾಗುತ್ತೆ ಅಂದ್ರೆ ಅವೇನಾದ್ರೂ ಬೇರೆ ಜಾಗದಲ್ಲಿ ಆಗಿರುವಂತಹ ಅವಶೇಷಗಳನ್ನ ಮೇಲ್ಭಾಗದಲ್ಲಿ ಬಂದು ತಂದು ಹೋಗಿದಾರೋ ಅಥವಾ ಈ ಜಾಗದಲ್ಲೇ ಆ ಅವಶೇಷಗಳು ಸಿಕ್ಕಿದ್ದೇವೆ ಅನ್ನೋದು ಒಂದು ವರದಿಯ ಮೂಲಕವಾಗಿ ಮುಂದಿನ ದಿನಗಳಲ್ಲಿ DNA ಟೆಸ್ಟ್ ಆಗಿ ಮುಂದಿನ ಹಂತದಲ್ಲೇ ಗೊತ್ತಾಗೋಗ್ಬಿಟ್ರೆ ಈಗ ಸ್ಥಳೀಯವಾಗಿ ಇನ್ನೂ ಸಹ ಹೆಚ್ಚಿನ ಶೋಧ ಕಾರ್ಯವನ್ನ ಒಂದು ರೀತಿಯಲ್ಲಿ SIT ಒಂದು ಚುರುಕಾಗಿ ಮಾಡ್ತಾ ಇದೆ ಅಂತ ಹೇಳ್ಬೋದು ವಿಜಯ್ ಅವರೇ. ಖಂಡಿತವಾಗ್ಲು. ಯಾಕಂತಂದ್ರೆ ಯಾರಾದ್ರೂ ಬೇಕಾದಂತಲೇ ಅಲ್ಲಿ ಯಾವ್ದಾದ್ರಂತ ಒಂದಷ್ಟು ಅಸ್ಥಿ ಪಂಜರಗಳನ್ನ ತಂದು ಒಗೆದು ಹೋದ್ರು ಅಥವಾ ಹೋದ್ರು ಅಂತಕ್ಕಂಥದ್ನ ಗಮನಿಸೋದಕ್ಕೋಸ್ಕರ ಆ ಅಸ್ಥಿ ಪಂಜರದಲ್ಲಿ ಇರ್ತಕ್ಕಂತಹ ಮಣ್ಣಿನ ತುಣುಕುಗಳನ್ನಾಗಿರ್ಬೋದು ಮತ್ತು ಆ ಭೂಮಿಯ ಮಣ್ಣಿನ ತುಣುಕುಗಳು ಅಲ್ಲಿಯ ಅಂಶಗಳನ್ನ ಗಮನಿಸಿ ಪತ್ತೆ ಮಾಡ್ತಕ್ಕಂಥದ್ದು ಒಂದು ವೈಜ್ಞಾನಿಕ ಪರೀಕ್ಷೆ ಮೂಲಕ ಸಾಬೀತಾಗುತ್ತೆ ಅದು. ಹಾಗೆ ಒಂದು ಸರ್ಕಾರಕ್ಕೂ ಸಹ ಒಂದು ರೀತಿಯ ಒಂದು ಬಿಗ್ ಚಾಲೆಂಜ್ ಅಂತಾನೆ ಹೇಳ್ಬೋದು ಈ ಒಂದು ರೀತಿಯ ಒಂದು ಈ ಪ್ರಕರಣ ಬಂದ್ಬಿಟ್ಟು. ಯಾಕಂದ್ರೆ ಒಂದು ರೀತಿಯಲ್ಲಿ ಏನಾಗಿದೆ ಅಂದ್ರೆ ವಿರೋಧ ಪಕ್ಷದವರು ಏನ್ ಮಾಡಿದಾರೆ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಒಂದು ರೀತಿಯ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ರೀತಿಯಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಸತ್ಯತೆ ಹೊರ ಬರ್ಬೇಕು, ಆ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ತನಿಖೆಯನ್ನು ಕಟ್ಟುನಿಟ್ಟಾಗಿ ಮಾಡ್ಬೇಕಂತಾನೆ ಒಂದು ರೀತಿಯಲ್ಲಿ SITಗೆ ಒಂದು ಆದೇಶ ನೀಡಿದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ವಿಜಯ್ ಅವರೇ. ಖಂಡಿತವಾಗ್ಲು SIT ಅವರು ಮೊದಲನೇ ದಿನದಿಂದ ಹಿಡಿದು ಇಲ್ಲಿವರೆಗೂ ಅವರು ನಾವು ಮಧ್ಯಂತರದಲ್ಲಿ ಒಂದಷ್ಟು ಈ ತನಿಖೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಗಿರೀಶ್ ಮಠಣ್ಣು ಆಗಿರ್ಬೋದು
ತಿಮ್ಮರೋಡಿ ಅವರನ್ನಾಗಿರ್ಬೋದು, ವಿಠ್ಠಲಗೌಡ, ಹೀಗೆ ಸಾಕಷ್ಟು ಜನಗಳನ್ನ ತನಿಖೆ ನಡೆಸುವ ಸಂದರ್ಭದಲ್ಲಿ SIT ತನಿಖೆ ಸೈಲೆಂಟ್ ಆಯ್ತು ಅಂತ ಅನ್ಕೊಳ್ತಾ ಸಂದರ್ಭದಲ್ಲಿ SIT ಒಳಗಿಂದ ಒಳಗೇನೆ ಒಂದು ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತದ ಅಂತಕ್ಕಂಥದ್ದು ಯಾರಿಗೂ ಸಹ ಮಾಹಿತಿ ಇರ್ಲಿಲ್ಲ. ಆ ಸಂದರ್ಭಕ್ಕಾಗಲೇ SIT ಅಧಿಕಾರಿಗಳು ಬಂಗ್ಲೆಗುಂಡೆವನ್ನು ಪ್ರವೇಶ ಮಾಡಿ ಅಲ್ಲಿಯ ಒಂದಷ್ಟು ವಾತಾವರಣಗಳನ್ನ ರಾತ್ರಿ ಸಂದರ್ಭದಲ್ಲಾಗಿರ್ಬೋದು ಅಥವಾ ಒಂದಷ್ಟು ಜನ ಇಲ್ಲದೆ ಸಂದರ್ಭದಲ್ಲಿ ಅದನ್ನೆಲ್ಲ ವೀಕ್ಷಣೆ ಮಾಡಿ ಬಂದಿರತಕ್ಕಂತ ಸಾಕಷ್ಟು ಉದಾಹರಣೆಗಳಿದಾವೆ ಅನಿಲ್. ಹಾಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಜಯ್ ಒಂದು ಬಿಗ್ ಅಪ್ಡೇಟ್ ಏನಂದ್ರೆ, ಈಗ ಸೌಜನ್ಯ ಪ್ರಕರಣ ಆಗಿರ್ಬೋದು, ಹಾಗೆ ಅಲ್ಲಿರೋ ಒಂದು ಹೋರಾಟಗಾರರು ಏನಿದ್ರು, ಒಂದು ಧರ್ಮಸ್ಥಳ ಹೋರಾಟಗಾರ ಸಮಿತಿ ಇರ್ಬೋದು, ನಾರ್ಮಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಹ ಸ್ತಬ್ಧವಾಗಿದ್ರು. ಬಟ್ ನಿನ್ನೆ ಒಂದು ರೀತಿಯಲ್ಲಿ ಅವ್ರಿಗೆ ಈ ರೀತಿಯಾಗಿ ಅವಶೇಷಗಳು ಸಿಕ್ಕಿರ್ಬೋದು, ಇನ್ನೊಂದು ರೀತಿಯ ಪುಷಪ್ ಮಾಡಿದ ರೀತಿಯಲ್ಲಿ ಅವ್ರಿಗೆ ಒಂದು ರೀತಿಯ ಒಂದು ಆತ್ಮವಿಶ್ವಾಸ ಮತ್ತೆ ಒಂದು ರೀತಿಯಲ್ಲಿ ಕೊಟ್ಟ ಹಾಗೆ ಇದೆ ಅನ್ಸುತ್ತಾ ಇದೆ. ಖಂಡಿತವಾಗ್ಲು ಈಗ ಅವರು ಈ ಏನು ಧರ್ಮಸ್ಥಳದ ಸೌಜನ್ಯ ಪರ ಹೋರಾಟಗಾರರಿಗೆ ಒಂದಷ್ಟು ಮಂದಹಾಸ ಕಾಣ್ತಾ ಇದೆ ಅಂತ ಅನ್ಬೋದು. ಆದ್ರೆ ಇದೆಲ್ಲಾ ಮಂದಹಾಸಗಳಾಗಿರ್ಬೋದು, ಕುತಂತ್ರಗಳಾಗಿರ್ಬೋದು, ಧರ್ಮಸ್ಥಳದ ವಿರುದ್ಧ ನಡೆದಿರ್ತಕ್ಕಂಥ ಷಡ್ಯಂತ್ರಗಳು ಲಭ್ಯವಾಗ್ತಕ್ಕಂಥ ಷಡ್ಯಂತ್ರಗಳು ಏನ್ ನಡೆದಿದ್ದಾವೆ ಇದ್ರ ಕುರಿತಾದಂತ ಮಾಹಿತಿಗಳು ಲಭ್ಯವಾದಕ್ಕೆ ಸಾಕಷ್ಟು ದಿನಗಳು ಏನ್ ಬಾಕಿ ಇಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಘಟನೆಯನ್ನು ಸಹ SIT ಇಂಚಿಂಚಾಗಿ ತನ್ನ ವರದಿ ಮೂಲಕ ಸಲ್ಲಿಸುತ್ತೆ ಅಂತ ಎಂದು ನನ್ನ ಅನಿಸಿಕೆ ಅನಿಲ್. ಅಂದ್ರೆ ಇಷ್ಟೊಂದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಈ ರೀತಿಯ ಇಲ್ಲಿ ಸಾಕಷ್ಟು